ಮಾನ್ಯ ಅರಣ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರೇ, ನಿಮ್ಮನ್ನು ನಾವು ಬಹಳ ಸಭ್ಯ ರಾಜಕಾರಣಿ, ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ಳದೆ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಮತ್ತು ಮಾನವೀಯತೆ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇನು ನೀವು ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲ. ನಿಮ್ಮ ಮೊನ್ನೆ ಈ ಚಾಮರಾಜನಗರ ಈ ಹನೂರು ತಾಲೂಕಿನಲ್ಲಿ ಈ ಶಾಗ್ಯ ಅರಣ್ಯ ಪ್ರದೇಶ ನಡೆದಿರ್ತಕ್ಕಂಥ ಈ ನಕಲಿ ಎನ್ಕೌಂಟರ್, ಈ ನಕಲಿ ಎನ್ಕೌಂಟರ್ ಅಮಾಯಕ 3 ಜೀವಗಳನ್ನ ತೆಗೆದಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳು ಏನು, ಇದು ನಿಮ್ಮ ಆತ್ಮಪ್ರಜ್ಞೆಗೆ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗ್ತಾ ಇಲ್ವಾ? ಇದೊಂದು ನಕಲಿ ಎನ್ಕೌಂಟರು, ಇದರಲ್ಲಿ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗ್ತಾ ಇಲ್ವಾ? ರಾಮಲಿಂಗಾರೆಡ್ಡಿಯವರೇ, ಇಷ್ಟು ದೊಡ್ಡ ಬುದ್ಧಿವಂತರಿದ್ದೀರಿ, ವಿಚಾರವಂತರಿದ್ದೀರಿ ನೀವು ಸಹ ತಿಪ್ಪೆ ಸಾರಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಯಾರನ್ನು ಉಳಿಸೋಕ್ಕೋಸ್ಕರವಾಗಿ ಈ ರೀತಿ ಸಗಣಿ ಸಾರಿಸೋ ಕೆಲಸ ಮಾಡ್ತಾ ಇದ್ದೀರಿ? ಅಲ್ಲ, ಆ 3 ಜನ ಆ ಅಮಾಯಕರು ಅವರು ತಪ್ಪೇ ಮಾಡಿರಲಿರಿ, ತಪ್ಪೇ ಮಾಡಿದರೆ ಏಕ್ದಮ್ ಕೊಂದು ಬಿಡಬೇಕು ಅಂತ ನಿಮ್ಮ ಕಾನೂನು ಏನಾದರೂ ಹೇಳುತ್ತೇನ್ರಿ? ಅದು ಎದೆಗೆ ಗುಂಡಿಟ್ಟು ಸಾಯಿಸಿದಾರಲ್ಲ ನಿಮ್ಮ ಅಧಿಕಾರಿಗಳು, ಆ ಮುಠಾಳ ಅಧಿಕಾರಿಗಳು, ಅವರನ್ನು ಸಮರ್ಥನೆ ಮಾಡ್ತಕ್ಕಂಥ ಆ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಲ್ಲ. ನಾವು ನಿಮ್ಗೆ ಏನು ಹೇಳಬೇಕು ರಾಮಲಿಂಗಾರೆಡ್ಡಿಯವರೇ? ದಯವಿಟ್ಟು ನಿಮಗೆ ಇದು ತರವಲ್ಲ, ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಇದು ತರವಾಗಿರ್ತಕ್ಕಂಥ ಕೆಲಸ ಅಲ್ಲ ನೀವು ಮಾಡ್ತಾ ಇರೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಈಗಲಾದರೂ ನಿಮ್ಮ ಈ ಸರ್ಕಾರವನ್ನು, ಈ ಮುಠಾಳ ಅಧಿಕಾರಿಗಳನ್ನು ಉಳಿಸ್ತಕ್ಕಂಥ ಕೆಲಸ ಬಿಟ್ಟು ಮಾನವೀಯತೆಗೆ ಒಂದು ಗೌರವ ಕೊಟ್ಟು ಮನುಷ್ಯತ್ವದ ಆಧಾರದ ಮೇಲೆ ಕೆಲಸ ಮಾಡಿ ರಾಮಲಿಂಗಾರೆಡ್ಡಿಯವರೇ. ಆ ಸತ್ತೋಗಿರ್ತಕ್ಕಂಥ ಆ 3 ಕುಟುಂಬಗಳೇನಿದೆ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಒಂದು ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿಯಪ್ಪ. ಮತ್ತು ಸತ್ತೋಗಿರ್ತಕ್ಕಂಥ ಆ ಮೃತರಿಗೆ, ಆ ಸಾವಿಗೆ ಸರಿಯಾಗಿರ್ತಕ್ಕಂಥ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಿ. ಅದು ಬಿಟ್ಟುಬಿಟ್ಟು ಈ ಸರ್ಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು, ಈ ಅಧಿಕಾರಿಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಇಲಾಖೆನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಏನು ಸಾಧನೆ ಮಾಡೋಕ್ಕೆ ಹೊರಡ್ತೀರಿ? ಏನು ಸಾಧನೆ ಮಾಡ್ತೀರಿ? ಹೋಗಿರ್ತಕ್ಕಂಥದ್ದು 3 ಅಮಾಯಕ ಜೀವಗಳು, ಅವ್ರ ಕುಟುಂಬಗಳು, ಅವ್ರ ಹೆಂಡತಿ ಮಕ್ಕಳು ರೋದನ, ಆ ಸಣ್ಣ ಮಕ್ಕಳ ಆ ಚೀರಾಟಗಳು ನೋಡಿ ಎದೆ ಒಡೆದೋಗ್ತಾ ಇದೆ. ಯಾರು ಇವಾಗ ಅವ್ರನ್ನ ಸಾಕ್ತಾರೆ? ಯಾರು ಅವರ ಜೀವನಕ್ಕೆ ಯಾರು ಆಧಾರ? ಇವಾಗ ಯಾರು ಆಧಾರ? ಅವರಿಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂಥೇಳಿ ಇದು ನೆಗೋಷಿಯೇಷನ್ಸ್ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀರಾ? ರಾಮಲಿಂಗಾರೆಡ್ಡಿಯವರೇ, ನಿಮಗೆ ಇದು ಸರಿಯಾದಂಥ ಕ್ರಮ ಅಲ್ಲ. ದಯವಿಟ್ಟು ನಿಮ್ಮ ಯೋಗ್ಯತೆಗೆ ನೀವು ಸರಿಯಾದಂಥ ಕೆಲಸ ಮಾಡಿ. ಈ ಸರ್ಕಾರವನ್ನು ಈ ಸರ್ಕಾರವನ್ನು ಸಮರ್ಥನೆ ಮಾಡ್ತಕ್ಕಂಥ, ಈ ಇಲಾಖೆನ ಸಮರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಬಿಡಿ. ಫಸ್ಟು ಆ ಮೃತರ ಆ ಸಾವಿಗೆ ಸರಿಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡಿ. ಮತ್ತು ಆ ಮೃತರ ಆ ಪರಿವಾರದವರು ಅನುಭವಿಸ್ತಾ ಇರ್ತಕ್ಕಂಥ ನೋವಿಗೆ ಕೈ ಜೋಡಿಸಿ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಿ. ಅವರ ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸಕ್ಕೆ, ಮತ್ತೊಂದಕ್ಕೆ ಅವರಿಗೆ ಸರಿಯಾದ ಸೂಕ್ತವಾದಂಥ ಭದ್ರತೆ ಕಲ್ಪಿಸ್ಕೊಡಿ. ದೇವರು ನಿಮ್ಮನ್ನು ಒಳ್ಳೇದು ಮಾಡ್ತಾನೆ. ನಿಮ್ಮ ಸರ್ಕಾರ ಅಲ್ಲ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಇಲ್ಲ ಅಂದರೆ ಆ ಅಮಾಯಕರ ಪಾಪಕ್ಕೆ ನೀವು ಗುರಿ ಆಗಿಬಿಡ್ತೀರಿ. ರಾಮಲಿಂಗಾರೆಡ್ಡಿಯವರೇ, ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೇಲಿರ್ತಕ್ಕಂಥ ಕಾಳಜಿಯಿಂದ ಹೇಳ್ತಾ ಇದ್ದೀನಿ, ಆ ಅಮಾಯಕರ ಪಾಪಕ್ಕೆ ಗುರಿ ಆಗಬೇಡಿ. ದಯವಿಟ್ಟು ಆ ಮೃತರ ಕುಟುಂಬಗಳಿಗೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮೊದಲು ಮಾಡಿ. ಆಮೇಲೆ ನೀವೆಲ್ಲ ನಿಮ್ಮ ಎನ್ಕ್ವೈರಿ ಮತ್ತೊಂದು ಆಮೇಲೆ ಮಾಡಿ. ಮೊದಲು ಆ ಕುಟುಂಬಕ್ಕೆ, ಆ ದುಃಖ ತೃಪ್ತರಿಗೆ ಸರಿಯಾದಂಥ ರೀತಿಯಲ್ಲಿ ಸಮಾಧಾನ ಹೇಳಿ ಸರ್, ಸಮಾಧಾನ ಹೇಳಿ.